ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವರನ್ನು ಪ್ರೀತಿ ಮಾಡಿ ಆತನ ವಾಕ್ಯಗಳನ್ನು ಆಲಿಸಲಿಕ್ಕೆ ಪ್ರತಿನಿತ್ಯವೂ ದಾಹವುಳ್ಳವರಾಗಿ ಪ್ರಾರ್ಥಿಸಿ ನಂಬಿಕೆಯಿಂದ ಪ್ರತಿನಿತ್ಯ ನಾವು ನಡೆಯುತ್ತಾ ಇದ್ದೇವೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ವಾಕ್ಯವನ್ನು ಜೀವಿತದ ಭಾಗವಾಗಿ ಮಾಡಿಕೊಂಡಿದ್ದಕ್ಕಾಗಿ ನಾನು ಸಂತೋಷಿಸುತ್ತೇನೆ. ಪ್ರತಿನಿತ್ಯ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅದರ ಆಶೀರ್ವಾದ ಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸಲಿ. ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರೇ ಕೊಡುವಂಥವನಾಗಿದ್ದಾನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬುತ್ತಾ ಈ ದಿನದ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ದೇವಜನವೇ, ಒಂದು ರಾತ್ರಿಯ ಸಮಯದಲ್ಲಿ, ಒಂದು ಕತ್ತಲೆಯ ಸಮಯದಲ್ಲಿ, ಒಂದು ಬೀದಿ ದೀಪದ ಕೆಳಗಡೆ ಒಬ್ಬ ವ್ಯಕ್ತಿ ಏನನ್ನೋ ಹುಡುಕುತ್ತಿರುತ್ತಾನೆ. ಅದನ್ನು ಗಮನಿಸಿದಂಥ ಇನ್ನೊಬ್ಬ ಸ್ನೇಹಿತ, ಅದೇ ಊರಿನವನು, ಏನನ್ನು ಹುಡುಕುತ್ತಿರುವಿ ಎಂದು ಕೇಳಿದ. ಅದಕ್ಕೆ ಆತನು ಹೇಳಿದ, ನನ್ನ ಬೆಲೆ ಬಾಳುವಂಥ ಒಂದು ಚೈನು ಕಳುವಾಗಿದೆ, ಅಂದರೆ ಕಳೆದು ಹೋಗಿದೆ, ಅದಕ್ಕಾಗಿ ನಾನಿಲ್ಲಿ ಹುಡುಕುತ್ತಾ ಇದ್ದೇನೆ ಎಂದು ಕೇಳಿದ. ಅದಕ್ಕೆ ಈ ವ್ಯಕ್ತಿ, ಹಾಗಾದರೆ ನಾನು ಕೂಡ ನಿನಗೆ ಹುಡುಕಲಿಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಅಲ್ಲೆಲ್ಲ ಆ ಬೀದಿ ದೀಪದ ಬೆಳಕಿನ ಅಡಿಯಲ್ಲಿ ಹುಡುಕಾಡ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಗೆ ಒಂದು ಅನುಮಾನ ಬಂತು. ನಿನ್ನ ಚೈನು ಇಲ್ಲೇನಾ ಕಳೆದು ಹೋಗಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ನನ್ನ ಚೈನು ಇಲ್ಲಿ ಕಳೆದೋಗಿಲ್ಲ, ಆಗೋ ಅಲ್ಲಿ ದೂರದಲ್ಲಿ ಅಲ್ಲಿ ಕಳೆದೋಗಿರೋದು ಅಂತ ಹೇಳ್ತಾರೆ. ಅದಕ್ಕೆ ಈ ವ್ಯಕ್ತಿ ಆಶ್ಚರ್ಯದಿಂದ ಕೇಳ್ತಾನೆ, ನಿನ್ನ ಚೈನ್ ಅಲ್ಲಿ ಕಳೆದೋದ್ರೆ ಇಲ್ಲಿ ಯಾಕೆ ಹುಡುಕುತ್ತಿರುವಿ ಅಂತ ಕೇಳಿದ. ಅದಕ್ಕೆ ಆ ವ್ಯಕ್ತಿ ಉತ್ತರಿಸಿದನು, ಯಾಕೆಂದರೆ ಅಲ್ಲಿ ಕತ್ತಲಿದೆ, ಇಲ್ಲಿ ಬೆಳಕಿದೆಯಲ್ವಾ, ಅದಕ್ಕೆ ನಾನು ಇಲ್ಲಿ ಹುಡುಕ್ತಾ ಇದ್ದೇನೆ ಅಂತ ಹೇಳಿದರು. ಆ ವ್ಯಕ್ತಿಗೆ ಆಶ್ಚರ್ಯವು, ಈ ವ್ಯಕ್ತಿಯ ಮೂರ್ಖತ್ವಕ್ಕೆ ಬೇಸರವೂ ಉಂಟಾಯಿತು. ಯಾಕೆಂದರೆ ಕಳೆದು ಹೋಗಿರುವುದು ಅಲ್ಲಿ, ಹುಡುಕುವುದು ಇಲ್ಲಿ, ಕಾರಣ ಬೆಳಕಿದೆ ಅನ್ನುವುದಕ್ಕಾಗಿ. ದೇವಜನವೇ, ಇದು ನಮಗೆ ನಗೆಯಾಗಿ ಕಾಣಿಸಿದರೂ ಕೂಡ ಲೋಕವು ಇದೇ ರೀತಿಯಾಗಿ ದೇವರು ಕೊಡುವಂಥ ಸಂತೋಷ, ತೃಪ್ತಿ, ಈ ಜೀವಿತವನ್ನು ಮನುಷ್ಯನು ಹೊಂದಿಕೊಳ್ಳುವುದಕ್ಕಾಗಿ ಎಲ್ಲೆಲ್ಲೋ ಹುಡುಕಾಡ್ತಾ ಇದ್ದಾನೆ, ಎಲ್ಲೆಲ್ಲೋ ಅದಕ್ಕೆ ತಾಪತ್ರಯ ಪಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ನಮಗೆ ಇವತ್ತಿನ ವಾಕ್ಯದಲ್ಲಿ ತನ್ನ ಭಕ್ತರಿಗೆ ಹೇಳುವಂಥ ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳೋಣ ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 147ನೇ ಕೀರ್ತನೆ, ಅದರ 14ನೇ ವಚನ. ಆತನು ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಹಾಲೆಲೂಯ. ಈ ವಾಕ್ಯವನ್ನು ನಾವು ಅನೇಕ ಸಾರಿ ಧ್ಯಾನ ಮಾಡಿಕೊಂಡಿದ್ದೇವೆ. ದೇವಜನವೇ, ಜೀವನದಲ್ಲಿ ಮನುಷ್ಯರು ಹುಡುಕಾಡುವಂಥ ಎರಡು ಮುಖ್ಯವಾದಂಥ ಕಾರ್ಯಗಳ ಕುರಿತು ಈ ಒಂದು ವಾಕ್ಯವು ತಿಳಿಯಪಡಿಸ್ತಾ ಇದೆ. ಒಂದು ಬ್ಲೆಸ್ಸಿಂಗ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ. ಅದನ್ನೇ ನಾವು ಒಂದು ಪದದಲ್ಲಿ ಸೌಭಾಗ್ಯ ಅಂತ ಹೇಳುವುದು. ಎರಡನೇದಾಗಿ ಇಲ್ಲಿ ಹೇಳುತ್ತಿರುವಂಥ ಮಾತು ಕಂಟೆಂಟ್ಮೆಂಟ್, ಅಂದರೆ ತೃಪ್ತಿ. ಮನುಷ್ಯನಿಗೆ ಬೇಕಾಗಿರುವುದು ಸೌಭಾಗ್ಯ ಮತ್ತು ತೃಪ್ತಿ. ಈ ಎರಡೂ ಪದಗಳ ಕುರಿತಾಗಿ ಇಲ್ಲಿ ನೋಡುವಾಗ ಅನೇಕರು ಎರಡನ್ನು, ಏನು ಈ ಆಶೀರ್ವಾದ ಮತ್ತು ಸೌಭಾಗ್ಯ ಅಂತಿದೆಯೋ, ಇಲ್ಲವೇ ತೃಪ್ತಿ ಅನ್ನೋದಿದೆಯೋ, ಅದು ಒಂದು ಹುಡುಕದ ಬೇರೆ ಸ್ಥಳಗಳಲ್ಲಿ ಹುಡುಕುವಂಥವರಾಗಿದ್ದಾರೆ. ಕೆಲವರು ಹಣದಲ್ಲಿ ಹುಡುಕುತ್ತಾರೆ, ಕೆಲವರು ಅಧಿಕಾರದಲ್ಲಿ ಹುಡುಕುತ್ತಾರೆ, ಕೆಲವರು ಸಂಬಂಧಗಳಲ್ಲಿ ಹುಡುಕುತ್ತಾರೆ, ಕೆಲವರು ಖ್ಯಾತಿಯಲ್ಲಿ ಹುಡುಕುತ್ತಾರೆ. ನಾವಾದರೂ ದೇವರ ವಾಕ್ಯದಲ್ಲಿ ಹುಡುಕುವಂಥವರಾಗಿದ್ದೇವೆ. ಹೌದು ಪ್ರಿಯ ದೇವಜನವೇ, ಇಲ್ಲಿ ಈ ವಾಕ್ಯವನ್ನು ನೀವು ಗಮನಿಸುವಾಗ ಒಂದು ವಿಷಯವನ್ನು ಹೇಳುತ್ತಾ ಇದೆ, ಸೌಭಾಗ್ಯ ಎಂಬುದಾಗಿ. ಆದರೆ ಒರಿಜಿನಲ್ ಲ್ಯಾಂಗ್ವೇಜ್ಗೆ ನೀವು ಹೋಗಿ ಈ ಸೌಭಾಗ್ಯ ಅಂತಿರುವಂಥ ಸ್ಥಳದಲ್ಲಿ ನೀವು ಹುಡುಕಿದರೆ ಅಲ್ಲಿ ಸಮಾಧಾನ ಎಂಬ ಪದವನ್ನು ನಮಗೆ ತೋರಿಸುತ್ತದೆ. ಆ ಇಬ್ರೂ ಭಾಷೆಯಲ್ಲಿ ಶಲೋಮ್ ಅನ್ನುವಂಥ ಪದವನ್ನು ಸೂಚಿಸುತ್ತದೆ. ಹೌದು, ಸತ್ಯ. ಕನ್ನಡದಲ್ಲಿ ಸೌಭಾಗ್ಯ ಅಂತಿದ್ದರೆ ಇಂಗ್ಲೀಷಲ್ಲಾಗಲಿ ಮೂಲ ಭಾಷೆ ನಾವು ಈಬ್ರೂದಲ್ಲಿ ನೋಡಿದರೆ ಶಾಲೋಮ್ ಅಂತ ಹೇಳುತ್ತದೆ. ನೀವು ನಿಮಗೆ ಇಲ್ಲವೇ ಸಮಾಧಾನ ಉಂಟಾಗಲಿ ಎಂದು.
ಹೌದು, ದೇವರ ವಾಕ್ಯ ಈ ಅನುವಾದದಲ್ಲಿ ಸೌಭಾಗ್ಯ ಎಂಬ ಪದವನ್ನು ಬಳಸಿದರೂ ಕೂಡ ಇಬ್ರು ಭಾಷೆಯ ಶಾಲೋಮ್ ಪದಕ್ಕೆ ಅರ್ಥ ಏನು ಗೊತ್ತಾ? ಸೌಭಾಗ್ಯ, ಸುರಕ್ಷತೆ, ಕ್ಷೇಮ, ಸಮಾಧಾನ, ಸಮೃದ್ಧಿ, ಸಂಪೂರ್ಣತೆ, ದೇವರ ಅನುಗ್ರಹದಿಂದ ಬರುವ ನೆಮ್ಮದಿ, ಈ ಎಲ್ಲ ಪದಗಳನ್ನು ಸಮಾಧಾನ ಇಲ್ಲವೇ ಶಾಲೋಮ್ ಎಂದು ಉಪಯೋಗಿಸುತ್ತಾರೆ. ಕೊನೆಯಲ್ಲಿ ನಾವು ಕೂಡ ವಾಕ್ಯದಲ್ಲಿ ಶಾಲೋಮ್ ಎಂದು ಉಪಯೋಗಿಸುತ್ತೇವಲ್ವಾ? ನೀವು ಕೂಡ ಕೆಲವು ಸಂದರ್ಭಗಳಲ್ಲಿ ಕೆಲವು ಸೇವಕರು ಉಪಯೋಗಿಸುವುದನ್ನು ನೋಡುತ್ತೇವೆ. ಆ ಒಂದು ಪದ ನಿಮಗೆ ಶಾಲೋಮ್ ಅಂತ ಹೇಳುವಂಥ ಒಂದು ಪದದಲ್ಲಿ ಇಷ್ಟು ಅರ್ಥಗಳು ಒಳಗೊಂಡಿರುತ್ತದೆ. ಹೌದು, ಕ್ಷೇಮ, ಸಮಾಧಾನ, ಸಮೃದ್ಧಿ, ಸೌಭಾಗ್ಯ, ಸಂಪೂರ್ಣತೆ, ದೇವರ ಅನುಗ್ರಹ, ನೆಮ್ಮದಿ, ಇದೆಲ್ಲವನ್ನು ಸೇರಿಸಿ ಸಮಾಧಾನ ಇಲ್ಲವೇ ಕನ್ನಡ ಭಾಷೆಯಲ್ಲಿ ನಾವು ಸೌಭಾಗ್ಯ ಎಂದು ಕರೆಯುತ್ತೇವೆ. ಇದು ಒಂದು ಸಂಪೂರ್ಣ ಕ್ಷೇಮ ಮತ್ತು ಆಶೀರ್ವಾದದ ಕುರಿತಾಗಿ ಮಾತನಾಡುವಂಥ ಮಾತಾಗಿದೆ. ಇದಕ್ಕೆ ಅನುಕೂಲವಾಗಿ ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 60ನೇ ಅಧ್ಯಾಯದ 17 ಮತ್ತು 18ನೇ ವಾಕ್ಯದಲ್ಲಿ ತಾಮ್ರಕ್ಕೆ ಬದಲಾಗಿ ಚಿನ್ನವನ್ನು, ಕಬ್ಬಿಣಕ್ಕೆ ಪ್ರತಿಯಾಗಿ ಬೆಳ್ಳಿಯನ್ನು, ಮರವಿದ್ದಲ್ಲಿ ತಾಮ್ರವನ್ನು, ಕಲ್ಲುಗಳ ಸ್ಥಾನದಲ್ಲಿ ಕಬ್ಬಿಣವನ್ನು ಒದಗಿಸುವೆನು. ಸಮಾಧಾನವನ್ನು ನಿನಗೆ ಅಧಿಪತಿಯನ್ನಾಗಿ, ಧರ್ಮವನ್ನು ನಿನಗೆ ಅಧಿಕಾರಿಯನ್ನಾಗಿ ನೇಮಿಸುವೆನು. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು. ನಿನ್ನ ಪ್ರಾಂತಗಳೊಳಗೆ ಭಂಗನಾಶಗಳ ವಾರ್ತೆಯೇ ಕೇಳಬರುವುದಿಲ್ಲ. ಆಗ ದೇವರಕ್ಷಣೆಯು ನನ್ನ ಪೌಳಿಗೋಡೆಗಳು, ದೇವಸ್ತೋತ್ರವು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳುವಿ. ಒಬ್ಬ ಭಕ್ತನಿಗೆ ದೇವರು ಹೇಳುತ್ತಿರುವಂಥ ಮಾತು, ನಿನ್ನ ಅಲ್ಪವಾದಂಥ ಆಶೀರ್ವಾದಕ್ಕೆ ಉನ್ನತವಾದಂಥ ಸೌಭಾಗ್ಯವನ್ನು ಕೊಡುವೆನು ಎಂದು ಹೇಳುತ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ದೇವರು ಹೇಳುತ್ತಾರೆ, ತಾಮ್ರಕ್ಕೆ ಬದಲಾಗಿ ಚಿನ್ನವನ್ನು. ತಾಮ್ರಕ್ಕೆ ಒಂದು ಬೆಲೆ ಇದೆ, ಚಿನ್ನಕ್ಕೆ ಅದಕ್ಕೂ ಮೇಲ್ಪಟ್ಟಂಥ ಬೆಲೆ ಇದೆ. ಕಬ್ಬಿಣಕ್ಕೆ ಪ್ರತಿಯಾಗಿ ಬೆಳ್ಳಿಯನ್ನು, ಬೆಳ್ಳಿಯ ಬೆಲೆಗಿಂತ ಕಬ್ಬಿಣದ ಬೆಲೆ ಕಡಿಮೆ. ನಾನು ಕಬ್ಬಿಣಕ್ಕಿಂತ ನಿನಗೆ ಬೆಳ್ಳಿಯನ್ನು ಕೊಡುವೆನು. ಮರ ಇದ್ದಲ್ಲಿ ತಾಮ್ರ ಕೊಡ್ತೀನಿ, ತಾಮ್ರಕ್ಕಿಂತ ಮರದ ಬೆಲೆ. ಹಾಗೆಯೇ ಕಲ್ಲುಗಳ ಸ್ಥಾನದಲ್ಲಿ ಕಬ್ಬಿಣವನ್ನು ಕೊಡುತ್ತೇನೆ. ನೋಡಿ, ಕಲ್ಲುಗಳು, ಮರ, ಕಬ್ಬಿಣ, ತಾಮ್ರ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳು ಹೀಗೆ ಹೇಳುತ್ತೇವಲ್ವಾ? ಹಾಗಾದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಸ್ಥಿತಿ ಹೀನವಾಗಿದ್ದರೆ ಉತ್ತಮ ಸ್ಥಿತಿಯನ್ನು ಕೊಡುತ್ತೇನೆ. ಕೆಲವು ಸಂದರ್ಭಗಳಲ್ಲಿ ನಾವು ಕಲ್ಲುಗಳ ಜಾಗದಲ್ಲಿ ಬಂಗಾರವನ್ನು ಕೇಳುತ್ತೇವೆ. ಆಸೆಗೆ ಖಂಡಿತ ಮಿತಿ ಇರಬೇಕು, ಅತಿ ಆಸೆ ಇರಬಾರ್ದಲ್ವಾ? ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪರಿಸ್ಥಿತಿ ಇವತ್ತು ತಾಮ್ರ ಆಗಿದ್ದರೆ ನಾನು ಚಿನ್ನವನ್ನು ಕೊಡುತ್ತೇನೆ, ಅದರ ನೆಕ್ಸ್ಟ್ ಲೆವೆಲ್ ಬ್ಲೆಸ್ಸಿಂಗ್. ಅದೇ ರೀತಿಯಲ್ಲಿ ಕಬ್ಬಿಣದ ಜಾಗದಲ್ಲಿ ನಾನು ಬೆಳ್ಳಿಯನ್ನು, ಮರದ ಜಾಗದಲ್ಲಿ ತಾಮ್ರವನ್ನು, ಕಲ್ಲುಗಳ ಜಾಗದಲ್ಲಿ ಕಬ್ಬಿಣವನ್ನು ನಾನು ಕೊಡುತ್ತೇನೆ. ಅಂದರೆ ನಿನ್ನ ಪರಿಸ್ಥಿತಿಯನ್ನು ನಾನು ಮಾರ್ಪಡಿಸುತ್ತೇನೆ. ನೀವು ನಾನು ಕೆಲವು ಸಾರಿ ಏನು ಮಾಡುತ್ತೇವೆ ಗೊತ್ತಾ? ದೇವರು ಹೇಗೂ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ್ದಾರೆ, ನಾನು ಕೇಳೋದ್ರಲ್ಲಿ ಕೇಳಿಬಿಡೋಣ, ನನ್ನ ಹತ್ರ ಕಲ್ಲಿದೆ, ಅದನ್ನು ಬಂಗಾರ ಮಾಡಿಬಿಟ್ಟು ಕೊಟ್ಬಿಡಪ್ಪ ಅನ್ನುವಂಥ ಅತಿ ಆಸೆಯಿಂದ ಕೇಳುತ್ತಿರುತ್ತೇವೆ. ದೇವಜನವೇ, ದೇವರು ನಮಗೆ ಹೇಳುವಂಥ ಮಾತು ಹಂತ ಹಂತವಾಗಿ ಆಶೀರ್ವದಿಸಲ್ಪಡಬೇಕು. ಅನೇಕ ಸಾರಿ ಪ್ರವಾದಿಗಳು ಹೇಳುವ ಹಾಗೆ ಅಲ್ಲ, ನಾವು ಭೂಮಿಯಿಂದ ಪರಲೋಕದಷ್ಟು ಆಶೀರ್ವಾದ ಹೊಂದಿಕೊಂಡು ನಾವು ದೇವರನ್ನು ಬಿಟ್ಟು ಹೋಗುವಂಥ ರೀತಿಯಲ್ಲಿ ಅಲ್ಲ. ಅನೇಕ ಸಾರಿ ದೇವರು ನಮ್ಮನ್ನು ಹಂತ ಹಂತವಾಗಿ ಆಶೀರ್ವದಿಸುತ್ತಾನೆ ಹೊರತು ಒಂದೇ ಬಾರಿ ನಮಗೆ ಎಲ್ಲವನ್ನು ಕೊಟ್ಟು ನಮ್ಮನ್ನು ದೇವರಿಂದ ಅಗಲುವ ಹಾಗೆ ಮಾಡುವುದಿಲ್ಲ. ನಿಮಗೆ ಈ ರೀತಿ ಇದ್ದರೆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇರುವುದಿಲ್ಲವಾ? ನಮ್ಮ ಅಂತ್ಯವನ್ನು ಆದಿಯಲ್ಲೇ ನೋಡುವ ದೇವರಿಗೆ ಎಲ್ಲ ಗೊತ್ತಾಗೋದಿಲ್ವಾ? ಆತನಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದಲೇ ನಿನಗೆ ನೆಕ್ಸ್ಟ್ ಲೆವೆಲ್ ಬ್ಲೆಸ್ಸಿಂಗನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಹೊರತು ಪೀಕ್ ಲೆವೆಲ್ ಬ್ಲೆಸ್ಸಿಂಗ್ ಕೊಡ್ತೀನಿ ಅಂತ ಅಲ್ಲ. ತುದಿಯ ಬ್ಲೆಸ್ಸಿಂಗ್. ನಾವು ಬೆಟ್ಟದ ಹತ್ರ ನಿಂತ್ಕೊಂಡು, ದೇವರೇ ನನ್ನನ್ನು ಬೆಟ್ಟದ ತುದಿಗೆ ಹಾಗೆ ಎತ್ಕೊಂಡು ಹೋಗ್ಬಿಡು ಅಲ್ವಾ? ಒಂದು ಹಿಮಾಲಯ ಪರ್ವತದ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು, ದೇವರೇ ನನ್ನನ್ನು ಯಾಕೆ ನಡೆಸುತ್ತಿ? ಮೇಲಕ್ಕೆ ನಾನು ಕಷ್ಟಪಟ್ಟು ಯಾಕೆ ಹೋಗಬೇಕು? ಇಲ್ಲಿಂದ ನನ್ನನ್ನು ಹಾಗೆ ಮಾಯೆ ಮಾಡದ ಹಾಗೆ
ನನ್ನನ್ನು ತೆಗೆದುಕೊಂಡು ಹೋಗಿ ತುತ್ತ ತುದಿಯಲ್ಲಿ ನಿಲ್ಲಿಸು ಅಂತ ಕೇಳ್ಬೋದು. ಆದರೆ ಅದು ಒಳ್ಳೆಯದಾ? ಒಳ್ಳೆಯದಲ್ಲ ದೇವರೇ. ಇಲ್ಲಿಂದ ಆ ತುತ್ತ ತುದಿಗೆ ಹೋಗುವುದಕ್ಕೆ ಬೇಕಾದ ಬಲವನ್ನು ಕೊಡಪ್ಪ ಅಂತ ಕೇಳಬಹುದು. ಅದಕ್ಕೆ ದೇವರಲ್ಲಿ ಹೇಳ್ತದೆ, ನೆಕ್ಸ್ಟ್ ಲೆವೆಲ್ ಬ್ಲೆಸ್ಸಿಂಗ್ಸ್, ಮರು ಹಂತದ ಆಶೀರ್ವಾದವನ್ನು ನಾನು ಕೊಡ್ತೇನೆ. ಮರು ಹಂತ ಈಗಿನ ಸ್ಥಿತಿಗಿಂತ ಉತ್ತಮ ಸ್ಥಿತಿ. ನೋಡಿ, ನಾವು ಕಷ್ಟಪಡಬೇಕು, ಪ್ರಯಾಸ ಪಡಬೇಕು. ವಿದ್ಯಾರ್ಥಿಗಳು ಓದಬೇಕು, ಸಂಸಾರಿಕರು ಕಷ್ಟಪಡಬೇಕು, ಪ್ರಯಾಸ ಪಡಬೇಕು. ಮಾಡಿದ ಕೂಲಿಗೆ ತಕ್ಕ ಫಲವನ್ನು ನಾವು ಕೇಳಬೇಕು. ಕೆಲಸಕ್ಕೆ ತಕ್ಕ ಕೂಲಿಯನ್ನು ಕೇಳಬೇಕು ಹೊರತು ಅನ್ಯಾಯವಾದ ಕೂಲಿಯನ್ನು ಅಲ್ಲ. ನಿಮಗೆಲ್ಲ ಒಂದು ಗೊತ್ತಿದೆ, ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದರು. ಆ ಸಾಮ್ಯ ಏನಂದರೆ, ಒಬ್ಬಾತನನ್ನು ಬೆಳಿಗ್ಗೆ ಹೋಗಿ ಕೆಲಸಕ್ಕೆ ಕರೀತಾನೆ, ಇನ್ನೊಬ್ಬನನ್ನು ಮಧ್ಯಾಹ್ನ, ಇನ್ನೊಬ್ಬನನ್ನು 3 ಗಂಟೆಗೆ, ಇನ್ನೊಬ್ಬನ ಕೊನೆಯಲ್ಲಿ ಕರೀತಾನೆ. ಆದರೆ ಸಂಬಳ ಕೊಡುವಾಗ ಮಾತ್ರ ಬೆಳಗಿನವನು ಅಂದುಕೊಳ್ತಾನೆ, ಅವರಿಗೆ ಅಷ್ಟು ಕೊಟ್ಟಿದ್ದಾರೆ ಅಂದರೆ ನನಗೆ ಇನ್ನೂ ಜಾಸ್ತಿ ಕೊಡ್ತಾರೆ ಅಂತ ಅಂದುಕೊಂಡ್ರು. ಅದಕ್ಕೆ ಯಜಮಾನ ಹೇಳ್ತಾನೆ, ನಾನೇನು ವಾಗ್ದಾನ ಕೊಟ್ಟಿದ್ದೀನೋ ಅದರಲ್ಲಿ ನೀನು ಸಂತೃಪ್ತಿಯಾಗಿರಬೇಕಲ್ವಾ. ನೀನು ಹೆಚ್ಚಿನದನ್ನು ಆಸೆ ಪಡ್ತಾ ಇದೆಯಾ? ಅದು ಬೇಡ. ಇನ್ನೊಬ್ಬರ ಕೈಯಲ್ಲಿ ಏನಿದೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನನಗೆ ಎಷ್ಟು ಕೊಡ್ತಾರೆ, ಈ ರೀತಿಯಾದಂಥ ಆಲೋಚನೆ ನಿನಗೆ ಬೇಡ. ನಿನಗೆ ನಾನು ಏನು ವಾಗ್ದಾನ ಮಾಡಿದ್ದೀನಿ, ನಿನಗೆ ಎಷ್ಟು ಸಿಕ್ಕಬೇಕಾಗಿದೆಯೋ ಅಷ್ಟು ನಾನು ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ಈ ದಿನಗಳಲ್ಲಿ ನೀವು ನಾನು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ನಾವು ಒಂದೇ ಸಾರಿ ಎಲ್ಲವನ್ನು ಹೊಂದಿಕೊಳ್ಳಲಿಕ್ಕೆ ಹೋಗಬಾರದು. ದೇವರ ಬಳಿಯಲ್ಲಿ ಕೇಳುವ ಮಾತು, ದೇವರೇ, ನನ್ನ ಕೂಲಿಗೆ ತಕ್ಕ, ನನ್ನ ಕೆಲಸಕ್ಕೆ ತಕ್ಕ ಕೂಲಿಯನ್ನು, ನನ್ನ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು, ನಾನು ಪಡುತ್ತಿರುವ ವೇದನೆಗೆ ತಕ್ಕಷ್ಟು, ನಾನು ಪ್ರಾರ್ಥಿಸುತ್ತಿರುವ ಪ್ರಾರ್ಥನೆಗೆ ತಕ್ಕಷ್ಟು ಪ್ರತಿಫಲವನ್ನು ನನಗೆ ಕೊಡಪ್ಪ ಎಂದು ಕೇಳುವಾಗ ದೇವರು ಅನ್ಯಾಯಗಾರನಲ್ಲ. ಆದರೆ ನಾವು ಅದನ್ನು ಕೆಲವು ಸಾರಿ ಮರೆತು ಹೋಗುತ್ತೇವೆ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಮೊದಲನೇದಾಗಿ ಆತನು ಅಂತ ಹೇಳುತ್ತಾ ಇದೆ. ಈ ವಾಕ್ಯವನ್ನು 147:14 ನೋಡುವಾಗ ಆತನು, ಇಲ್ಲಿ ನಾವು ನೋಡುವಾಗ ವಾಕ್ಯವು ಮನುಷ್ಯನಿಂದ ಆರಂಭವಾಗುವುದಿಲ್ಲ, ಅದು ಆತನು ಎಂದು ಆರಂಭವಾಗುತ್ತದೆ. ಇದು ನಮಗೆ ನೆನಪಿಸುತ್ತದೆ ಏನಂತ, ನಮ್ಮ ಆಶೀರ್ವಾದಕ್ಕೆ ಮೂಲನು, ನಮ್ಮ ಆಶೀರ್ವಾದಕ್ಕೆ ಸಾಧನ ಆತನು ದೇವರ. ನಮ್ಮ ಆಶೀರ್ವಾದದ ಮೂಲ ದೇವರೇ ಅನ್ನುವುದು ತೋರಿಸಿಕೊಡುತ್ತದೆ. ಅದಕ್ಕೆ ಹೇಳ್ತಾ ಇರುವಂಥದ್ದು ಆತನು. ಎಲ್ಲದಕ್ಕೂ ಈ ಆಶೀರ್ವಾದಕ್ಕೆ ಆತನು ಮೂಲವಾಗಿದ್ದಾನೆ. ಈ ಲೋಕದಲ್ಲಿ ಹಾಗಾದರೆ ದೇವರನ್ನ ನಂಬದೇ ಇರೋರಿಗೆ ಫಲ ಇಲ್ವಾ, ಸೌಭಾಗ್ಯ ಇಲ್ವಾ, ಹಣ ಇಲ್ವಾ, ಅಧಿಕಾರ ಇಲ್ವಾ? ಎಲ್ಲ ಇದೆ. ಆದರೆ ಕೆಲವು ದೇವರಿಂದ ಬಂದವು ಅಲ್ಲ, ಮೋಸದಿಂದ, ವಂಚನೆಯಿಂದ, ಕೆಟ್ಟತನದಿಂದ ಬಂದವುಗಳು ಆಗಿವೆ. ನನ್ನ ಪ್ರಿಯ ದೇವಜನವೇ, ಅನೇಕ ಸಂದರ್ಭಗಳಲ್ಲಿ ಇದನ್ನು ನಾವು ಮರೆತು ಹೋಗುತ್ತೇವೆ. ಮನುಷ್ಯನು ಹಾಗೇನೆ. ಈಗ ಡೆಲ್ಲಿಯಲ್ಲಿ ನಡೆಯುತ್ತಿರುವಂಥ ಈ ಜಂತರ್ ಮಂತರಲ್ಲಿ ನಡೆಯುತ್ತಾ ಇರುವಂಥ ಒಂದು ಹೋರಾಟ ಅದೇ ಆಗಿದೆ. ಪ್ರಜೆಗಳಿಂದಲೇ ಓಟನ್ನು ಪಡೆದು ಪ್ರಜೆಗಳನ್ನೇ ಒಡಿಸುವಂಥ ಸ್ಥಿತಿ. ಪ್ರಜೆಗಳು ನ್ಯಾಯವನ್ನು ಕೇಳಿದರೆ ಅವರನ್ನು ಇನ್ನೊಂದು ಮಾರ್ಗದಲ್ಲಿ ತಡೆಯುವ ಸ್ಥಿತಿ. ಎಂಥ ಘೋರವಾದಂಥ ಪರಿಸ್ಥಿತಿ ಅಲ್ವಾ? ಆ ರೀತಿಯಾಗಲ್ಲದೆ ಆಶೀರ್ವಾದಕ್ಕೆ ಮೂಲ ಆತನು. ನಾವು ಇಲ್ಲಿಗೆ ಬಂದಿರೋದು ಜನರಿಂದ. ಜನರಿಗೆ ಒಳ್ಳೆಯದು ಮಾಡಬೇಕು ಅನ್ನೋ ಭಾವನೆ ರಾಜಕೀಯ ವ್ಯಕ್ತಿಗಳಿಗೂ ಇರಬೇಕು. ಅದರಲ್ಲಿ ನಾನು ನೋಡಿದೆ, ಚರ್ಚ್ ಫಾದರ್ಗಳು ಕೂಡ ಸಪೋರ್ಟ್ ಮಾಡಿ ಹೋಗ್ತಾ ಇದ್ದಾರೆ, ಮುಲ್ಲಗಳು ಸಪೋರ್ಟ್ ಮಾಡಿ ಹೋಗ್ತಾ ಇದ್ದಾರೆ. ನಾವು ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಯಾಕೆಂದರೆ ಎಷ್ಟೋ ಯೌವನಸ್ಥರು ಭವಿಷ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ, ಮಕ್ಕಳಿಗೆ ಅನ್ಯಾಯವಾಗಬಾರ್ದಂತ ಹೋರಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಫಲ ದೇವರು ಕೊಡಲಿ ಅಂತ ನಾವು ಕೂಡ ಪ್ರಾರ್ಥಿಸಬೇಕಾಗಿದೆ. ಸರಿ, ಇಲ್ಲಿ ಆತನೇ ಮೂಲ ಅಂತ ಗೊತ್ತಾಯಿತು. ಆದರೆ ಇನ್ನೊಂದು ಮಾತು ಅಲ್ಲಿ ಇದೆ, ಆತನು ನಿಮ್ಮ ಪ್ರಾಂತ್ಯದೊಳಗೆ. ನಿಮ್ಮ ಪ್ರಾಂತ್ಯದೊಳಗೆ ಅನ್ನುವಂಥ ಮಾತು ಇಲ್ಲಿ ಹೇಳಲ್ಪಟ್ಟಿದೆ. ಪ್ರಾಂತ್ಯ ಅಂದರೆ ಏನು? ಪ್ರಾಂತ್ಯ ಅನ್ನುವಂಥದ್ದು ಕೇವಲ ಒಂದು ದೇಶವಲ್ಲ, ಒಂದು ಟೆರಿಟರಿ ಅನ್ನುವುದಲ್ಲ. ಇದು ದೇವರು ನಿನಗೆ ಒಪ್ಪಿಸಿರುವಂಥ ಕ್ಷೇತ್ರ. ಯಾವುದು? ಇಲ್ಲಿ ನಾವು ನೋಡುತ್ತೇವೆ, ನಿನ್ನ ಮನೆ ಆಗಿರಬಹುದು, ನಿನ್ನ ಕುಟುಂಬ ಆಗಿರಬಹುದು, ನಿನ್ನ ವಿವಾಹ ಜೀವನ, ನಿನ್ನ ಮಕ್ಕಳ ಜೀವನ, ನಿನ್ನ ಸೇವೆಯ ಜೀವನ, ನಿನ್ನ ಕೆಲಸದ ಸ್ಥಳ, ಯಾವುದೇ ಆಗಿರಬಹುದು. ಆ ಪ್ರಾಂತ್ಯಕ್ಕೆ ಆಶೀರ್ವಾದ. ಕೆಲವು ಸಾರಿ ಅದು ನಮ್ಮ ಹೃದಯ ಕೂಡ ಆಗಿರಬಹುದು. ನಮ್ಮ ಹೃದಯದಲ್ಲಿ ಸಂತೋಷ ಇಲ್ಲ ಅಂದರೆ, ನಮ್ಮ ಹೃದಯದಲ್ಲಿ
ಆಶೀರ್ವಾದ ಇಲ್ಲ ಅಂದರೆ ಹೊರಗೆ ಎಷ್ಟು ಚೆನ್ನಾಗಿದ್ದರೆ ಏನು ಪ್ರಯೋಜನ, ಹೌದಲ್ವಾ? ಹೌದು, ನನ್ನಲ್ಲಿ ತೃಪ್ತಿ ಇಲ್ಲ ಅಂದರೆ ಎಷ್ಟು ಜನರು ನಗ್ತಾ ಇದ್ದರು, ಎಷ್ಟು ಜನರು ಸಂತೋಷವಾಗಿದ್ದರು, ನನಗೇನು ಲಾಭ? ನಾನು ಖುಷಿ ಪಟ್ಟರೆ ಎಲ್ಲವೂ ಖುಷಿಯಾಗಿ ಕಾಣಿಸ್ತದೆ. ನನ್ನಲ್ಲಿ ದುಃಖ ಇದ್ದರೆ ಅವರ ನಗು ಕೂಡ ನನಗೆ ದುಃಖವಾಗಿ ಕೋಪವಾಗಿ ಕಾಣಿಸುತ್ತದೆ. ನನ್ನ ಪ್ರಿಯ ದೇವಜನರೇ, ನಿಮ್ಮ ಪ್ರಾಂತ್ಯ ಅನ್ನುವುದು ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿನಿಂದ, ನಿಮ್ಮ ಜೀವನದಿಂದ, ನಿಮ್ಮ ಕುಟುಂಬದಿಂದ, ನಿಮ್ಮ ಸಭೆಯಿಂದ, ನಿಮ್ಮ ಒಂದು ಪ್ರಾಂತ್ಯ ನಿಮ್ಮ ಸಂಬಂಧಿಕರಿಂದ ಆರಂಭವಾಗುತ್ತದೆ. ದೇವರು ಹೇಳ್ತಾನೆ, ನಿಮ್ಮ ಪ್ರಾಂತ್ಯದೊಳಗೆ ಏನು ಅಂತ ನಾವು ನೋಡುವಾಗ, ನಿಮ್ಮ ಪ್ರಾಂತ್ಯದೊಳಗೆ ಬೇಕಾಗಿರುವಂಥ ಸೌಭಾಗ್ಯವನ್ನು ಉಂಟು ಮಾಡುವನು. ಈ ಪ್ರಾಂತ್ಯ ಅಂತ ನಾವು ನೋಡುವಾಗ ನಾವು ಇರುವಂಥ ಭಾಗಗಳಲ್ಲಿ ದೇವರು ಅನುಗ್ರಹವನ್ನು ಕೊಡುತ್ತಾನೆ. ಯಾವ ಅನುಗ್ರಹ? ಸೌಭಾಗ್ಯ. ಈಗಾಗಲೇ ನಾನು ಹೇಳಿದೆ, ಅದು ಸಮಾಧಾನಕ್ಕಿಂತಲೂ ಮೀರಿದಂಥ, ಪದಕ್ಕಿಂತಲೂ ಮೀರಿದಂಥ ಅನೇಕ ಪದಗಳನ್ನು ಒಳಗೊಂಡಂಥದ್ದು ಅದಾಗಿದೆ. ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ ಅನ್ನುವಂಥ ಮಾತಿದೆ. ಇಲ್ಲಿ ಸೌಭಾಗ್ಯವನ್ನು ಕೊಡುವೆನೂ ಅಲ್ಲ, ಸೌಭಾಗ್ಯವನ್ನು ಉಂಟು ಮಾಡುವೆನು. ಇದಕ್ಕೂ ಅದಕ್ಕೇನು ವ್ಯತ್ಯಾಸಪ್ಪ ಅಷ್ಟೇ ಅನ್ಬೋದು. ನೋಡಿ, ಆಲ್ರೆಡಿ ಇರುವುದನ್ನು ಕೊಡುವುದಕ್ಕೂ ಇಲ್ಲದೆ ಇರುವುದನ್ನು ಉಂಟು ಮಾಡುವುದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಮನೆಯಲ್ಲಿ ಅಡಿಗೆ ಇದೆ, ಊಟ ಇದೆ, ಬಡಿಸ್ತೇನೆ. ಆದರೆ ಅಡಿಗೆ ಮಾಡಿ ಬಡಿಸುತ್ತೇನೆ, ಅಡಿಗೆ ತಯಾರು ಮಾಡಿ ಬಡಿಸುತ್ತೇನೆ, ಟೈಮ್ ಹಿಡಿಯುತ್ತಲ್ವ? ತಯಾರು ಮಾಡಿ ಅಂದರೆ ಇಲ್ಲದೆ ಇರುವುದನ್ನು ಕೂಡ ನಾನು ನಿನಗೆ ಕೊಡುತ್ತೇನೆ, ಉಂಟು ಮಾಡುವೆನು. ದೇವರು ಸಮಸ್ತವನ್ನು ಉಂಟು ಮಾಡಿದನು. ಉಂಟು ಮಾಡಿದ ಹಾಗೆ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಆತನು ಏರ್ಪಡಿಸಿಕೊಡುವನು. ಇವತ್ತು ಕೆಲವರು ಹೇಳ್ತಾರೆ, ಅಯ್ಯ ನನಗೆ ಆದಾಯದ ಮೂಲ ಇಲ್ಲ, ಸಾಲವನ್ನು ತೀರಿಸುವ ಮಾರ್ಗವಿಲ್ಲ, ಮಕ್ಕಳ ಮದುವೆ ಮಾಡಲಿಕ್ಕೆ ಬೇಕಾದಂಥ ಹಣವಿಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ. ಹಾಗಾದರೆ ಇಲ್ಲವಾ? ದೇವರು ಒಂದು ಉಂಟು ಮಾಡಬೇಕು, ಒಂದು ಮಾರ್ಗ ಮಾಡಬೇಕು. ಏನು ಮಾರ್ಗ ಮಾಡಬೇಕು? ನೀನಿರುವ ಜಾಗದಲ್ಲಿಯೇ ನಿನಗೆ ದೇವರು ಸೌಭಾಗ್ಯವನ್ನು ಉಂಟು ಮಾಡುವನು. ಯೋಸೇಫನ ಜೀವಿತವನ್ನು ನೋಡ್ರಿ. ಅವನು ತಂದೆಯ ಮನೆಯಲ್ಲಿ, ಸಹೋದರರ ಮನೆಯಲ್ಲಿ ಇದ್ದಾಗಲೂ ಅವನು ಚೆನ್ನಾಗಿದ್ದ, ಅವರ ತಂದೆ ಸಹೋದರರ ಜೊತೆ ಚೆನ್ನಾಗಿದ್ದ. ಅವನನ್ನು ಪೋಟೀಫರನ ಮನೆಗೆ ಮಾರಿದಾಗಲೂ ಅಲ್ಲಿಯೂ ಚೆನ್ನಾಗಿದ್ದ. ಯಾಕೆಂದರೆ ದೇವರ ದಯೆ ಅವನ ಮೇಲಿತ್ತು. ಆ ಪೋಟೀಫರನ ಮನೆಯಲ್ಲಿಯೂ ಕೂಡ ಉತ್ತಮವಾಗಿದ್ದ. ಕಾರಣಾಂತರಗಳಿಂದ ಅವನು ಸೆರೆಮನೆಗೆ ಬಿದ್ದ. ಹೋಗಲಿ, ಅಲ್ಲಿ ಹೇಗಿದ್ದ? ಅಲ್ಲಿಯೂ ಕೂಡ ಉತ್ತಮವಾಗಿದ್ದ. ಅಂದರೆ ಕೆಲವು ಸಾರಿ ಪರಿಸ್ಥಿತಿ ಅಲ್ಲ, ಸ್ಥಳ ಅಲ್ಲ, ದೇವರು ನಮ್ಮನ್ನು ನಡೆಸಿದಾಗ, ದೇವರು ನಮ್ಮೊಟ್ಟಿಗಿದ್ದರೆ ಸೌಭಾಗ್ಯ ನಮಗುಂಟಾಗುತ್ತದೆ, ಹೌದಲ್ವಾ? ನಾವು ಸಿಟಿಯಲ್ಲಿರಲಿ, ಹಳ್ಳಿಯಲ್ಲಿರಲಿ, ನಾವು ಶ್ರೀಮಂತಿಕೆಯಲ್ಲಿರಲಿ, ಬಡತನದಲ್ಲಿರಲಿ, ಸೌಭಾಗ್ಯ ಅನ್ನುವಂಥದ್ದು ನಮ್ಮ ಮೇಲಿರುವಾಗ ಸಂತೋಷ ಅನ್ನುವುದು ನಮ್ಮ ಜೊತೆಯಲ್ಲಿ ಇರುತ್ತದೆ. ನೋಡಿ, ಯೋಸೇಫನ ಜೀವಿತ ಒಳ್ಳೆಯ ಉದಾಹರಣೆ. ಅಲ್ಲಿರಲಿ, ಪೋಟೀಫರನ ಮನೆಯಲ್ಲಿರಲಿ, ಸೆರೆಮನೆಯಲ್ಲಿರಲಿ, ಆದರೆ ಅವನು ಮಾತ್ರ ಸೌಭಾಗ್ಯವಂತನಾಗಿದ್ದನು. ಕಾರಣ, ದೇವರು ಅವನ ಸಂಗಡ ಇದ್ದನು. ನಂತರ ಅವನು ಅರಮನೆಗೆ ಹೋಗ್ತಾನೆ. ಅಂದರೆ ಕಷ್ಟಗಳು ಮಧ್ಯದಲ್ಲಿ ಇಲ್ಲ ಅಂತಲ್ಲ, ಇದ್ದಾವೆ. ಅವುಗಳ ಮಧ್ಯದಲ್ಲಿಯೂ ಅದು ಯಾವುದೋ ಅವನನ್ನು ತಟ್ಟಲಿಲ್ಲ, ವೇದನೆ ಪಡಿಸಲಿಲ್ಲ, ಗುಣಗುಟ್ಟಲಿಲ್ಲ. ಅಯ್ಯೋ ದೇವರೇ, ಏನಪ್ಪ ಹೀಗಾಗೋಯ್ತು ಅನ್ನಲಿಲ್ಲ. ಬದಲಾಗಿ ದೇವರು ಮಾಡ್ತಾರೆ, ದೇವರು ನನ್ನ ಜೊತೆ ಇದ್ದಾರೆ ಅನ್ನುವಂಥ ವಿಶ್ವಾಸ ಯೋಸೇಫನಿಗೆ ಇದ್ದಿತ್ತು. ಇವತ್ತು ಇಲ್ಲಿ ಕೂಡ ಅಲ್ಲಿ ಹೇಳ್ತಾ ಇರುವಂಥದ್ದು, ಈ ಸೌಭಾಗ್ಯ ಉಂಟು ಮಾಡುತ್ತಾನೆ ಎಂದು ಹೇಳುವಾಗ ಸಹಜವಾಗಿ ಬರುವಂಥದ್ದಲ್ಲ. ಇದು ಉಂಟು ಮಾಡಬೇಕು, ಸೃಷ್ಟಿಸಬೇಕು. ಏನನ್ನು? ದ್ವೇಷವಿದ್ದಲ್ಲಿ ಪ್ರೀತಿಯನ್ನು ಉಂಟು ಮಾಡಬೇಕು. ಅನೇಕ ಸಾರಿ ದ್ವೇಷ ನಮಗೆ ನೋಡುವಾಗ ಅನೇಕ ದ್ವೇಷದ ಕೃತ್ಯಗಳಿರ್ತವೆ. ದೇವರೇನು ಮಾಡಬೇಕು? ಪ್ರೀತಿಯನ್ನು ಅಲ್ಲಿ ಸೃಷ್ಟಿಸಬೇಕು. ಅದು ಸ್ವಾಭಾವಿಕವಾಗಿ ಬರುವುದಿಲ್ಲ. ಭಯವಿರುವಲ್ಲಿ ಧೈರ್ಯವನ್ನು ಉಂಟು ಮಾಡಬೇಕು. ಕೊರತೆ ಇದ್ದಲ್ಲಿ ಅನುಗ್ರಹವನ್ನು ಉಂಟು ಮಾಡಬೇಕು. ಅಸ್ವಸ್ಥತೆ ಇದ್ದಲ್ಲಿ ಸ್ವಸ್ಥತೆ ಅಲ್ವಾ? ಯಾವುದು ಇರುವುದಿಲ್ಲವೋ ದೇವರು ಎಲ್ಲವನ್ನ ಉಂಟು ಮಾಡಬೇಕು. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಕೂಡ ಐಕ್ಯತೆ ಇಲ್ಲ ಅಂದರೆ
ಐಕ್ಯತೆಯನ್ನು ದೇವರು ಉಂಟು ಮಾಡಬೇಕು. ಸ್ಪೆಷಲ್ಲಾಗಿ ಉದಾಹರಣೆಗೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದರೆ ದೇವರು ಬೆಳಕಾಗಲಿ, ಇದು ಉಂಟಾಗಲಿ ಅಂದಾಗ ಉಂಟಾಯಿತು. ಆಲ್ರೆಡಿ ಇದ್ದದ್ದನ್ನು ದೇವರು ಸಕ್ರಮಪಡಿಸಲಿಲ್ಲ, ಇಲ್ಲದೇ ಇರುವುದನ್ನು ಉಂಟು ಮಾಡಿದನು. ದೇವರ ಪವರ್ ಅದೇ. ನಾನು ಯಾವಾಗಲೂ ಹೇಳ್ತಾ ಇರ್ತೇನಲ್ವ, ಗಾಡ್ ಕ್ಯಾನ್ ಕ್ರಿಯೇಟ್ ಔಟ್ ಆಫ್ ನಥಿಂಗ್. ಏನೂ ಇಲ್ಲದ ಸ್ಥಿತಿಯಿಂದಲೂ ದೇವರು ಏನನ್ನಾದರೂ ಉಂಟು ಮಾಡಬಲ್ಲನು. ಅದೇ ದೇವರ ಮಹಾಶಕ್ತಿಯಾಗಿದೆ. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿಯೂ ಅದೇ ರೀತಿಯಲ್ಲಿ ಏನೂ ಇಲ್ಲದೇ ಇರುವಂಥ ಸ್ಥಿತಿಯಿಂದ ಇರುವ ಹಾಗೆ ಮಾಡುವಂಥವನು ಆತನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನೀವು ನಾನು, ನನ್ನ ಪ್ರಿಯ ದೇವಜನರೇ, ನೀವು ನಾನು, ದೇವರೇ, ನನ್ನ ಜೀವಿತದಲ್ಲಿ ಸಮಾಧಾನಕ್ಕೆ ಆಸ್ಪದವಿಲ್ಲ, ಸಾಲ ತೀರಿಸುವುದಕ್ಕೆ ಮಾರ್ಗವಿಲ್ಲ, ಮನೆಯಲ್ಲಿ ಸಮಾಧಾನವಿಲ್ಲ, ನನ್ನ ಕೆಲಸಗಳಲ್ಲಿ ಉನ್ನತಿ ಇಲ್ಲ, ಏನಾದರೂ ಒಂದನ್ನು ನೀನು ಅವಕಾಶವನ್ನು ಉಂಟು ಮಾಡು ದೇವರೇ, ಆಗ ನನಗೆ ಆ ಸಮಸ್ಯೆ ಪರಿಷ್ಕಾರವಾಗುವ ಹಾಗೆ ಆಗುತ್ತದೆ ಎಂದು ಕೇಳಬೇಕು. ಕಠಿಣ ಹೃದಯ ಇರುವಲ್ಲಿ ಮೃದು ಹೃದಯವನ್ನು ಉಂಟು ಮಾಡಪ್ಪ. ನನ್ನ ಆದಾಯಕ್ಕೆ ಒಂದು ಮೂಲವನ್ನು ಉಂಟು ಮಾಡಪ್ಪ. ನೀನು ಉಂಟು ಮಾಡು, ಒಂದು ಆ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಪ್ಪ. ದೇವರು ಕ್ರಿಯೇಟ್ ಮಾಡ್ತಾರೆ, ಖಂಡಿತ ಅದನ್ನು ಮಾರ್ಪಡಿಸಿ ಕೊಡುತ್ತಾರೆ ಎಂದು ಹೇಳುತ್ತಾ ಇದೆ. ಕೀರ್ತನೆಗಳ ಗ್ರಂಥದಲ್ಲಿ 27ನೇ ಕೀರ್ತನೆ 11ನೇ ವಾಕ್ಯದಲ್ಲಿ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಇಲ್ಲಿ ಹೇಳ್ತಾ ಇರೋದು ಬಲ ಮತ್ತು ಸುಕ್ಷೇಮ. ಈಗ ಇವತ್ತು ನಾವು ನೋಡ್ತಾ ಇದ್ದೇವೆ, ಸಮಾಧಾನ, ಸೌಭಾಗ್ಯ, ಸುಕ್ಷೇಮ ಇವೆಲ್ಲವೂ ಒಂದಕ್ಕೊಂದು ರಿಲೇಟೆಡ್ ವರ್ಡ್ಸೇ. ಅದರಂತೆ ನಾವು ನೋಡ್ತಾ ಇರುವಂಥದ್ದು ತೃಪ್ತಿ. ಇಲ್ಲಿ ನಾವು ನೋಡುವಾಗ ತೃಪ್ತಿ ಏನೋ ಇದೇ ವಾಕ್ಯ, ಆದರೆ ಅದಕ್ಕಿಂತ ಮುಂಚಿತವಾಗಿ ಶ್ರೇಷ್ಠವಾದ ಗೋಧಿಯಿಂದ ಅಂತ ಹೇಳ್ತದೆ. ಹೌದು, ನಮ್ಮ ಹಸಿವನ್ನು ತೀರಿಸುವುದು ಗೋಧಿಯಾಗಿದೆ, ಆದರೆ ಎಂಥ ಗೋಧಿ? ಶ್ರೇಷ್ಠವಾದಂಥ ಗೋಧಿ. ನೋಡಿ, ದೇವರಿಂದ ಬರುವಂಥದ್ದು ಶ್ರೇಷ್ಠವಾದದ್ದೇ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ದೇವರು ಕೊಡುವಂಥ ಕಾರ್ಯಗಳು ಶ್ರೇಷ್ಠವಾದವುಗಳೇ ಇರ್ತದೆ. ಮನುಷ್ಯರು ಕೊಡುವಂಥವುಗಳು ಕಾಲ್ಪನಿಕ, ಸ್ವಲ್ಪ ಕಾಲಕ್ಕೆ ಇರುತ್ತದೆ. ಸಿನಿಮಾ 1-2 ತಾಸು, ಮದ್ಯಪಾನ 4 ತಾಸು, ಅನೈತಿಕ ಸಂಬಂಧಗಳು ಕೆಲವು ತಾಸುಗಳು, ಎಲ್ಲ ಕೆಟ್ಟತನಗಳು ಸ್ವಲ್ಪ ಸಮಯ. ಆದರೆ ದೇವರು ಕೊಡುವಂಥದ್ದು ಪಾಪರಹಿತವಾದಂಥ ನಿರಂತರವಾದಂಥ ಸಂತೋಷ. ಯಾವುದನ್ನು ನಾವು ಕೇಳ್ತೇವೆ? ಶ್ರೇಷ್ಠವಾದದ್ದನ್ನು ಕೇಳಬೇಕು. ಶ್ರೇಷ್ಠವಾದ ಗೋಧಿಯಿಂದ, ಬೈಬಲ್ ಗೋಧಿಯು ಸೂಚಿಸುವುದು ಪೋಷಣೆ, ಕೊಯ್ಲಿನ ಕಾಲದಲ್ಲಿರುವಂಥ ಆಶೀರ್ವಾದ ಜೀವ. ಅದು ಮಾತ್ರವಲ್ಲ, ಕೇವಲ ಗೋಧಿ ಕೊಡುವುದಲ್ಲ, ಅದು ನಿಮಗೆ ಶ್ರೇಷ್ಠವಾದಂಥ ಗೋಧಿಯನ್ನು ಕೊಡುವಂಥದ್ದು ಆಗಿದೆ. ಕೀರ್ತನೆಗಳ ಗ್ರಂಥದಲ್ಲಿ 81ನೇ ಕೀರ್ತನೆ 16ನೇ ವಾಕ್ಯ, ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು. ನೋಡಿ, ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಡುತ್ತೇನೆ. ನನ್ನ ಪ್ರಿಯ ದೇವಜನರೇ, ಇಸ್ರಾಯೇಲ್ಯರಿಗೆ ಬೇಕಾದಾಗ, ಊಟ ಬೇಕಾದಾಗ ಶ್ರೇಷ್ಠವಾದ ಮನ್ನವನ್ನು ಕೊಟ್ಟನು. ದೇವರು ಕೊಡುವಂಥವುಗಳು ಮನುಷ್ಯರು ಕೊಡುವಂಥವುಗಳ ಥರ ಅಲ್ಲ. ಅವು ಯೆಶಾಯ ಪ್ರವಾದನೆಯಲ್ಲಿ ನಾನು ಹೇಳಿದ ಹಾಗೆ ನೆಕ್ಸ್ಟ್ ಲೆವೆಲ್ ಬ್ಲೆಸ್ಸಿಂಗನ್ನು ದೇವರು ಕೊಡ್ತಾನೆ. ಇರುವ ಸ್ಥಿತಿಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾನೆ ಹೊರತು ನಮ್ಮನ್ನು ಹೀನ ಲೆವೆಲ್ಗೆ ಆತನು ತೆಗೆದುಕೊಂಡು ಹೋಗೋದಿಲ್ಲ. ಹಾಗಂತೇಳಿ ಬೆಟ್ಟದ ಕೆಳಗಿನಿಂದ ತುತ್ತು ತುದಿಗೆ ಕರ್ಕೊಂಡು ಹೋಗೋದು ಕೂಡ ಆತನ ಉದ್ದೇಶವಲ್ಲ. ಅನುಭವದ ಮೂಲಕ ಹೆಜ್ಜೆ ಹೆಜ್ಜೆಯಾಗಿ ನಿಧಾನವಾಗಿ ಆಶೀರ್ವಾದವನ್ನು ಕೊಡ್ತಾನೆ. ಬೈಬಲ್ ಭಕ್ತರನ್ನು ನೋಡ್ರಿ, ದೇವರು ವಾಗ್ದಾನ ಕೊಟ್ಟಿದ್ದ ಕ್ಷಣದಲ್ಲಿಯೇ ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಲ್ಲ, ಬದಲಾಗಿ ಹಂತ ಹಂತವಾಗಿ ಆಶೀರ್ವದಿಸಿದನು. ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನಿಮ್ಮ ನನ್ನ ಜೀವಿತದಲ್ಲಿಯೂ ಕೂಡ ದೇವರು ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ಬ್ಲೆಸ್ ಮಾಡ್ತಾರೆ ಹೊರತು ಆತನ ನಮ್ಮನ್ನು ಮಂಕು ಮಾಡಿ, ಮರಳು ಮಾಡಿ, ನಮಗೆ ಏನೋ ಒಂದು ಮಾಯೆ ಮಾಡಿ
ನಮಗೇನೋ ತೋರಿಸಿಕೊಟ್ಟು ಬೀಳುವಂತೆ ಆತನು ಮಾಡುವಂಥ ದೇವರು ಅಲ್ಲವೇ ಅಲ್ಲ ಎಂಬುದು ನಮಗೆ ತೋರಿಸುತ್ತದೆ. ಇಲ್ಲಿ ಶ್ರೇಷ್ಠವಾದ ಗೋಧಿಯನ್ನು ಮಾತ್ರವಲ್ಲ, ತೃಪ್ತಿಗೊಳಿಸುತ್ತಾನೆ. ಈ ಶ್ರೇಷ್ಠವಾದ ಗೋಧಿಯನ್ನು ಸಿಗ್ತದೆ, ತೃಪ್ತಿ ಬೇಕಲ್ವಾ? ಕೆಲವು ಸಾರಿ ಹೇಳಿದ ಮಾತುಗಳು ನೆನಪಿದೆಯಾ? ಹಾಸಿಗೆ ಕೊಳ್ಳಬಹುದು, ನಿದ್ರೆಯನ್ನಲ್ಲ. ಔಷಧಿ ಕೊಳ್ಳಬಹುದು, ಆಸ್ಪತ್ರೆ ಕೊಳ್ಳಬಹುದು, ಡಾಕ್ಟರ್ ಕೊಳ್ಳಬಹುದು, ಆರೋಗ್ಯವನ್ನಲ್ಲ. ಊಟವನ್ನು ಕೊಳ್ಳಬಹುದು, ತೃಪ್ತಿಯನ್ನಲ್ಲ. ನನ್ನ ಪ್ರಿಯ ದೇವಜನರೇ, ವಸ್ತುಗಳು ಸಿಗುತ್ತವೆ, ಆದರೆ ಅದರಿಂದ ಪ್ರತಿಫಲ ಮಾತ್ರ ದೇವರೇ ಕೊಡಬೇಕಾಗಿದೆ. ಅದು ಸತ್ಯ ಅಲ್ವಾ? ಎಷ್ಟೋ ಜನರು ಆಸ್ಪತ್ರೆಗಳಲ್ಲೇ ಇರುತ್ತಾರೆ, ಆರೋಗ್ಯವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಹೊಂದಿಕೊಳ್ಳುತ್ತೇವೆ, ಆದರೆ ದೇವರ ಆಶೀರ್ವಾದ ಇಲ್ಲದೆ ಹೋದರೆ ತೃಪ್ತಿ ಆಗುವುದಿಲ್ಲ. ನಮಗೆ ಬೇಕಾಗಿರುವುದು ತೃಪ್ತಿ ಆಗುವುದು. ಎಷ್ಟೋ ಜನರ ಜೀವಿತದಲ್ಲಿ ಹಣ ಇದೆ, ಆಸ್ತಿ ಇದೆ, ಬೇಕಾದಷ್ಟು ಇದೆ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಒಂದು ನಿರೀಕ್ಷೆ ಇಲ್ಲ, ಒಂದು ಧೈರ್ಯ ಇಲ್ಲ. ಎಲ್ಲರೂ ಎಲ್ಲವನ್ನು ಕಳಕೊಂಡ ಸ್ಥಿತಿಯಲ್ಲಿ ಇರುತ್ತಾರೆ. ಇವತ್ತು ನೀವು ನಾನು ಆ ರೀತಿ ಇದ್ದೇವಾ? ಹಾಗಾದರೆ ದೇವರನ್ನ ಕೇಳಬೇಕು, ದೇವರೇ ನನಗೆ ತೃಪ್ತಿ ಬೇಕಯ್ಯ, ನನ್ನ ಜೀವಿತದಲ್ಲಿ ಇಲ್ಲದಿರುವುದನ್ನು ಉಂಟು ಮಾಡು, ನನಗೆ ಜೀವಿತಕ್ಕೆ ಬೇಕಾದ ತೃಪ್ತಿಯನ್ನು ಅನುಗ್ರಹಿಸಿಕೊಡು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಸೌಭಾಗ್ಯ, ಸಂತೃಪ್ತಿ. ಈ ವಾಕ್ಯದಲ್ಲಿ 2 ಪದಗಳು ನಮಗೆಷ್ಟೋ ಮೇಲಾದ ಕೃತ್ಯಗಳಾಗಿ ಕಾಣಿಸುತ್ತವೆ. ದೇವರು ಹೇಳ್ತಾನೆ, ನಿಮಗೆ ಊಟಕ್ಕೆ ಕೊಡುತ್ತೇನೆ, ನಿಮ್ಮನ್ನು ತೃಪ್ತಿಪಡಿಸುವೆನು ಎಂದು ಹೇಳುತ್ತಾನೆ. ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಗಮನಿಸಿ, ದೇವರು ಕೇವಲ ಕೊಡುವುದಲ್ಲ, ತೃಪ್ತಿಗೊಳಿಸುತ್ತಾನೆ. ಹೌದು, ಇವತ್ತಿನ ಜಗದಲ್ಲಿ ಹಣ ಇದೆ, ಹೆಚ್ಚಾಗ್ತಾ ಇದೆ. ಮೊದಲ ಕಾಲದಲ್ಲೆಲ್ಲ ಊಟಕ್ಕೂ ಗತಿ ಇರಲಿಲ್ಲ. ಇವತ್ತು ಎಲ್ಲರ ಹತ್ರ ಊಟ ಇದೆ, ಹಣ ಇದೆ, ಮನೆಗಳಿದ್ದಾವೆ, ಜಾಬ್ ಇದ್ದಾವೆ, ಬಿಸ್ನೆಸ್ ಇದ್ದಾವೆ, ಏನೇನೋ ಎಲ್ಲವೂ ಇದ್ದಾವೆ. ತಂತ್ರಜ್ಞಾನ ಬೆಳೀತಾ ಇದೆ, ಲೋಕ ಬೆಳೀತಾ ಇದೆ. ಆದರೆ ಏನು ಬೆಳೆದರೂ ತೃಪ್ತಿ ಮಾತ್ರ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಈ ತೃಪ್ತಿ ಕಡಿಮೆ ಆಗುವಾಗ, ಯಾಕೆಂದರೆ ತೃಪ್ತಿ ಅನ್ನೋದು ವಸ್ತುಗಳಿಂದ ಬರುವಂಥದ್ದಲ್ಲ. ಅನೇಕರು ಏನು ಅಂದ್ಕೊಳ್ತಾರೆ, ವಸ್ತುಗಳಿಂದ ಬರುತ್ತೆ ಅಂತ. ಮನೆಯಲ್ಲಿ ಜಗಳ ಮಾಡಿ, ಮನೆಯಲ್ಲಿ ಕೋಪ ಮಾಡಿಕೊಂಡು ವಸ್ತುಗಳನ್ನು ತಂದುಕೊಟ್ರೆ ಏನು ಪ್ರಯೋಜನ? ವಸ್ತುಗಳಿಲ್ಲ ಅಂದರೂ ಪರವಾಗಿಲ್ಲ, ಊಟಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನೆಮ್ಮದಿ ಬೇಕು, ತೃಪ್ತಿ ಬೇಕು ಅಲ್ವಾ? ತೃಪ್ತಿ ಬೇಕು, ಸೌಭಾಗ್ಯ ಬೇಕು, ಸಂತೃಪ್ತಿ ಬೇಕು. ಅದಿಲ್ಲದೆ ಹೋದರೆ ಏನೂ ಇಲ್ಲ. ಅದು ಎಲ್ಲಿಂದ ಬರುತ್ತೆ? ದೇವರ ಸಾನ್ನಿಧ್ಯದಿಂದ. ಕೀರ್ತನೆಗಳಲ್ಲಿ 132:15 ವಾಕ್ಯದಲ್ಲಿ, ಇದರ ಆದಾಯವನ್ನು ಆಶೀರ್ವದಿಸುವೆನು, ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು. ಇಲ್ಲಿ ಬಡವರನ್ನಂತ ಯಾಕೆ ಹೇಳ್ತಾ ಇದೆ ದೇವರು? ಬಡವರಾದರೂ ಕೂಡ ತೃಪ್ತಿ ಇರುತ್ತದೆ. ಐಶ್ವರ್ಯವಂತರನ್ನಾಗಿ ಮಾಡಿಬಿಟ್ರೆ, ದೇವರು ನಿನ್ನ ಸ್ಥಿತಿಯನ್ನು ಮಾರ್ಬಿಟ್ರೆ ನಿಮಗೆ ಸಂತೋಷ, ಸಂತೃಪ್ತಿ ಸಿಗುತ್ತೆ ಅಂತಲ್ಲ. ಮನೆ ಇಲ್ಲದವನಿಗೆ ಬಂಗಲೆ ಕೊಟ್ಬಿಟ್ಟು ಅನಾರೋಗ್ಯ ಕೊಟ್ಬಿಟ್ರೆ ಹೇಗಿರುತ್ತೆ? ಅದು ಗುಡಿಸಲಾದರೂ, ಬಡತನ ಆದರೂ ತೃಪ್ತಿ ಬೇಕು. ಅದು ದೇವರು ಕೊಡೋದು. ಲೋಕ ಕೊಡೋದೇ ಗೊತ್ತಾ? ಬಂಗಲೆ ಕೊಟ್ಟು ಆರೋಗ್ಯ ಕಿತ್ಕೊಂಡು, ಲೌಕಿಕ ಸಿರಿ ಸಂಪತ್ತುಗಳನ್ನು ಕೊಟ್ಟು ಆತ್ಮೀಕತೆ ಕಿತ್ಕೊಂಡ್ರೆ ಏನು ಪ್ರಯೋಜನ? ಆದ್ದರಿಂದ ಪ್ರಿಯ ದೇವಜನ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನಗೆ ಬೇಕಾಗಿರುವಂಥ ತೃಪ್ತಿಯನ್ನು ಅನುಗ್ರಹಿಸಪ್ಪ. ನನ್ನನ್ನು ಮತ್ತೊಂದು ಲೆವೆಲಲ್ಲಿ, ಮತ್ತೊಂದು ಹಂತದಲ್ಲಿ ಹಂತವಾಗಿ ಆಶೀರ್ವದಿಸಪ್ಪ. ದೇವರೇ, ನೀನು ಪರಿಸ್ಥಿತಿಗಳನ್ನು ಉಂಟು ಮಾಡಿ ನನ್ನ ಸ್ಥಿತಿಗತಿಗಳನ್ನು ಮಾರ್ಪಡಿಸು ಎಂದು ಪ್ರಾರ್ಥಿಸೋಣ. ಪ್ರಿಯ ಪರಲೋಕದ ಪರಮ ತಂದೆಯಾದ ದೇವರೇ, ಲೋಕವು ಕೊಟ್ಟರೆ ವಸ್ತುಗಳನ್ನು ಕೊಡಬಹುದು, ತೃಪ್ತಿಯನ್ನಲ್ಲಪ್ಪ. ಅಧಿಕಾರವನ್ನು ಕೊಡಬಹುದು, ಅಭಿಷೇಕವನ್ನಲ್ಲಪ್ಪ. ಲೋಕದಲ್ಲಿ ಉನ್ನತಿಯನ್ನು ಕೊಡಬಹುದು, ಆದರೆ ಸಂತೃಪ್ತಿಯನ್ನಲ್ಲಪ್ಪ. ಆದ್ದರಿಂದ ದೇವರೇ, ನಮಗೆ ನೀನು ಹೇಳುತ್ತಿ, ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು ಎಂಬುದಾಗಿ. ದೇವರೇ, ಬಡತನ, ಲೋಕದ ಕಷ್ಟಗಳು, ಕಣ್ಣೀರುಗಳಿರಬಹುದು, ಆದರೆ ಜೀವಿತದಲ್ಲಿ ಒಂದು ಅರ್ಥ, ಒಂದು ಸಂತೃಪ್ತಿ, ಒಂದು ಸೌಭಾಗ್ಯ ಜೀವಿತ ನೀನು ಮಾತ್ರವೇ ಕೊಡಲಿಕ್ಕೆ ಸಾಧ್ಯ. ಇವತ್ತು ಯಾರೆಲ್ಲ ನಾವು ಬಂದಿದ್ದೇವೋ, ನಮಗೂ ನಮ್ಮ ಕುಟುಂಬಗಳಿಗೂ ಯಾವುದು ಶ್ರೇಷ್ಠವಾದ ಗೋಧಿಯೋ, ಯಾವುದು ತೃಪ್ತಿಯನ್ನುಂಟು ಮಾಡುತ್ತದೋ, ಯಾವುದು ನಮ್ಮಲ್ಲಿ ಇಲ್ಲದೇ ಇರುವಂಥದ್ದನ್ನು ಉಂಟು ಮಾಡುತ್ತದೋ ಅದು ನಮಗೆ ಬೇಕಪ್ಪ. ಅದೆಲ್ಲದಕ್ಕೂ ಆಧಾರ ಆತನು, ಅಂದರೆ ನೀನು ಸ್ವಾಮಿ.
ದಯಮಾಡಿ ಈ ಭಕ್ತರನ್ನು ಅನುಗ್ರಹಿಸು, ನಮ್ಮೆಲ್ಲರ ಮೇಲೆ ಕೃಪೆಯನ್ನು ತೋರಿಸು, ಸಂತೃಪ್ತಿಯನ್ನು ಕೊಡಪ್ಪ, ಸಮಾಧಾನ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಡಪ್ಪ. ನಾವು ನಿನ್ನ ಮಕ್ಕಳಾಗಿರುವುದರಿಂದ ನಿನ್ನಿಂದ ಬರುವಂಥ ಆಶೀರ್ವಾದಗಳು ನಮಗೆ ಬೇಕೇ ಹೊರತು ನಾವು ಬೇರೆ ಎಲ್ಲೂ ಹುಡುಕಾಡಬಾರ್ದು ಸ್ವಾಮಿ. ಕೆಲವು ಸಾರಿ ಎಲ್ಲೋ ಕಳ್ಕೊಂಡು ಎಲ್ಲೋ ಹುಡುಕಾಡ್ತಾ ಇರ್ತೇವೆ, ಸಿಗದೇ ಇರುವಂಥದ್ದನ್ನು ಹುಡುಕಾಡ್ತಾ ಇರ್ತೇವೆ, ವ್ಯರ್ಥವಾದದನ್ನು ಹುಡುಕಾಡ್ತಾ ಇರ್ತೇವೆ. ಪ್ರತಿನಿತ್ಯ ನಿಮ್ಮನ್ನು ಹುಡುಕುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ, ನಿಮ್ಮನ್ನು ಅನುಸರಿಸಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ, ನಿಮ್ಮನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಲೋಕವು ಅದರ ಆಶೆಯು ಗತಿಸಿ ಹೋಗುವುದು, ಆದರೆ ನಿನ್ನನ್ನು ಹಿಂಬಾಲಿಸುವವನು ಎಂದೆಂದಿಗೂ ಜೀವಿಸುವನು ಎಂಬುದ ಹೇಳಿದ ಹಾಗೆ ನಾವೆಲ್ಲರೂ ನಿಮ್ಮಲ್ಲಿ ಜೀವಂತವಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಿಯಪ್ಪ. ಒಳ್ಳೆಯವನಾದ ಕರ್ತನೆ, ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿದ್ದು ಸಂತೋಷ, ಸಮಾಧಾನ, ಸೌಭಾಗ್ಯ, ತೃಪ್ತಿ, ಜೀವಿತದ ಎಲ್ಲ ಕಾರ್ಯಗಳಲ್ಲಿ ಉನ್ನತಿಯನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಪರಲೋಕದ ಕೃಪೆಗಳಿಂದ ನಮ್ಮನ್ನು ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಉತ್ತಮರೇ ನಿನಗೆ ಸ್ತೋತ್ರ, ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿನ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿದ ಇವರನ್ನು, ಇವರ ಕುಟುಂಬವನ್ನು ಎಲ್ಲ ಶ್ರೇಷ್ಠವಾದ ಪರಲೋಕದ ಸುವರಗಳಿಂದ ಸುರಿದು ಆಶೀರ್ವದಿಸಿ, ಗುಣಪಡಿಸಿ, ಒದಗಿಸಿ, ಸಂಬಂಧಗಳನ್ನು ಸರಿಪಡಿಸಿ, ಹೋಗುವ ಬರುವ ಮಾರ್ಗಗಳಲ್ಲಿ, ಮಾಡುವ ಕೆಲಸಗಳಲ್ಲಿ ಜೊತೆಯಲ್ಲಿದ್ದು ಧೈರ್ಯವನ್ನು ಕೊಟ್ಟು, ಉನ್ನತವಾದಂಥ ಬಲವನ್ನು ಕೊಟ್ಟು, ನ್ಯಾಯಾಧಿಪತಿಯಾಗಿದ್ದು ನ್ಯಾಯವನ್ನು ತೀರಿಸಿ, ನಮ್ಮ ಕಣ್ಣು, ನಮ್ಮ ಜೀವಿತ, ನಮ್ಮ ತಲೆ ತಗ್ಗದ ಹಾಗೆ ಎತ್ತಲ್ಪಡುವಂತೆ ನೀನು ಮಾಡಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಕರ್ತನ ಈ ವಾಕ್ಯದಂತೆ ನಿಮ್ಮನ್ನು ಇಲ್ಲದೇ ಇರುವುದನ್ನು ಸೃಷ್ಟಿಸಿ ತೃಪ್ತಿಪಡಿಸಿ ಆತನೇ ನಿಮ್ಮನ್ನು ಪರಲೋಕದ ಕಡೆಗೆ ನಡೆಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.